ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಾಸನ್ ಬಡೀಸ್. ನಮ್ಮ ಇಡೀ ಹುಲ್ಲಳ್ಳಿ ಫ್ಯಾಮಿಲಿ ಎಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಅಣ್ಣನ ಮಗಳ ಮದುವೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇದೆ. ನಾವು ಹಿಂದಿನ ದಿನನೇ ಹೋಗ್ತಾ ಇದ್ದೀವಿ. ಶಾಸ್ತ್ರ ಎಲ್ಲ ಹಾಸನಲ್ಲೇ ಆಯಿತು, ಮದುವೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇದೆ. ನಾವು ಒಂದು 5-6 ಕಾರಲ್ಲಿ ಒಟ್ಟಿಗೆ ಹೊಟ್ಟಿದ್ರಿಂದ ಒಂದು ಕಡೆ ಕಾಫಿಗೆ ಅಂತ ನಿಲ್ಸಿದ್ವಿ. ಮಕ್ಕಳು ಚಾಕ್ಲೇಟು, ಐಸ್ ಕ್ರೀಮು ಅಂತ ಅವ್ರುಗಳು ತಿಂದ್ಕೊಂಡ್ರು. ಇನ್ನು ನಾವು ಸುಬ್ರಹ್ಮಣ್ಯ ತಲುಪೋದು 8-8:15 ಆಯಿತು. ಸುಬ್ರಹ್ಮಣ್ಯಗೆ ಹೋಗ್ತಾ ಹೋಗ್ತಾ ಗುಂಡ್ಯದಿಂದ ನೆಕ್ಸ್ಟ್ ಅಂತೂ ಸಿಕ್ಕಾಪಟ್ಟೆ ಮಳೆ. ನೈಟು ಆ ರೋಡಲ್ಲಿ ಜರ್ನಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಶೆಕೆ ಅಂದ್ಕೊಂಡೇ ಹೋದ್ವಿ, ಮಳೆ ಬಂದಿದ್ದರಿಂದ ವೆದರು ಕೂಲಾಗಿತ್ತು. ನೈಟು ಕೂಡ ಊರಿಂದ ಒಂದು ಮಿನಿ ಬಸ್ ಬಂದಿತ್ತು. ಉಳ್ಕೊಳ್ಳೋದಕ್ಕೂ ಅಷ್ಟೇ ಎಲ್ರಿಗೂ ಒಂದೇ ಕಡೆ ವ್ಯವಸ್ಥೆ ಮಾಡಿದ್ರು. ನಮಗೆ ಎಲ್ಲೆಲ್ಲಿ ಕಂಫರ್ಟಬಲು ಆ ರೂಮ್ನ ನಾವು ಚಾಯ್ಸ್ ಮಾಡ್ಕೊಂಡು ಎಲ್ಲರೂ ಉಳ್ಕೊಂಡ್ವಿ. ನಮ್ದೊಂದು ಗ್ಯಾಂಗ್ ಇತ್ತು, ಸೊ ನಾವೆಲ್ಲ ಫುಲ್ಲು 3rd ಫ್ಲೋರಿಗೆ ಹೋಗಿದ್ವಿ. ಅಕ್ಕಪಕ್ಕ ರೂಮಲ್ಲಿ ಉಳ್ಕೊಂಡಿದ್ವಿ. ನೈಟು ಶಾಸ್ತ್ರ ಏನಿರಲಿಲ್ಲ. ಚೌಟ್ರಿಗೆ ಹೋಗಿ ಊಟ ಮುಗಿಸ್ಕೊಂಡು ನಮ್ಮ ಗ್ಯಾಂಗೆಲ್ಲ ಒಂದು ರೌಂಡು ಸುಬ್ರಹ್ಮಣ್ಯ ಸುತ್ತಾಡ್ಕೊಂಡು ಬಂದ್ವಿ. ಮಳೆ ಬಂದು ನಿಂತಿತ್ತು, ವೆದರು ಕೂಡ ತುಂಬ ಚೆನ್ನಾಗಿತ್ತು, ಸ್ವಲ್ಪನೂ ಶೆಕೆ ಇರಲಿಲ್ಲ. ನಡ್ಕೊಂಡು ಓಡಾಡೋದಕ್ಕೇ ಅಷ್ಟು ಖುಷಿ ಆಗ್ತಾಯಿತ್ತು. ಐಸ್ ಕ್ರೀಮ್ ತಿನ್ನಂಗಾಗಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ರೌಂಡು ಐಸ್ ಕ್ರೀಮಿಗೆ ಹುಡ್ಕಾಡಿದ್ವಿ. ಟೆಂಪಲ್ ಆಪೋಸಿಟ್ಟು ಸಿಕ್ತು. ಐಸ್ ಕ್ರೀಮ್ ತಿನ್ಕೊಂಡು ಬಂದು ಎಲ್ಲ ಮಲ್ಗೆ ಮತ್ತೆ ನೆಕ್ಸ್ಟ್ ಡೇ ಮದುವೆಗೆ ರೆಡಿಯಾಗಿದ್ದೀವಿ. ರೆಡಿಯಾಗಿ 2 ನಿಮಿಷಕ್ಕೆ ಫುಲ್ಲು ಸ್ವೆಟ್ಟಾಗಿ ನಾವು ರೆಡಿ ಆಗಿದ್ದೀವ ಅನ್ನೋ ಫೀಲ್ ನಮಗೆ ಬರ್ತಾಯಿತ್ತು. ಇಲ್ಲಿ ಇವಾಗಿರೋದು ಮುಹೂರ್ತ ಅಷ್ಟೇ. ಮತ್ತೆ ಇನ್ನು 2 ಡೇಸ್ ಬಿಟ್ಬಿಟ್ಟು ಹಾಸನಲ್ಲೇ ಮತ್ತೆ ರಿಸೆಪ್ಷನ್ ಇದೆ. ಇದು ನಮ್ಮದು ಒಂದು ಚಿಕ್ಕದೊಂದು ಮಿನಿ ಗ್ಯಾಂಗ್. ಆವಾಗ ನಾವು ಮೀಟ್ ಆಗ್ತಾನೇ ಇರ್ತೀವಿ. ನಾವುಗಳೆಲ್ಲ ಮೀಟ್ ಆದರೆ ಬರೀ ಮಾತು. ಇನ್ನು ಬೆಳಗ್ಗೆ ಟೈಮು ಊರಿಂದ 2 ಬಸ್ಸಲ್ಲಿ ಜನ ಬಂದರು. ನಮಗೆ ಸುಬ್ರಹ್ಮಣ್ಯದಲ್ಲಿ ನಮ್ಮ ಕಡೆದು ಮದುವೆ ಆಗ್ತಿರೋದು ಇದೇ ಫಸ್ಟ್ ಅಲ್ವಾ. ಸುಬ್ರಹ್ಮಣ್ಯದಲ್ಲಿ ನಮ್ಮ ಕಡೆಯವರಿದ್ದಾರೆ ಅಂತ ಒಂಥರ ಖುಷಿ ಆಗ್ತಾಯಿತ್ತು. ನಾವೆಲ್ಲೋ ಬಂದಿದ್ವಿ ಅನ್ನೋ ಫೀಲ್ ಅಂತೂ ನಮಗೆ ಖಂಡಿತ ಇತ್ತು. ಮದುವೆಯಿಂದ ಸೀದಾ ಟೆಂಪಲ್ ಹೋಗಿ ಅಲ್ಲಿಂದ ಮತ್ತೆ ಬಂದು ಊಟ ಮುಗಿಸ್ಕೊಂಡು, ಊಟ ಮಧ್ಯಾಹ್ನ ಸಖತ್ತಾಗಿತ್ತು. 2 ಟೈಮ್ ಯಾಕೋ ನಮಗೆ ಸೆಟ್ ಆಗಿರಲಿಲ್ಲ. ಊಟ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೊಟ್ವಿ. ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾ ಅಂದವೆ ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂತ ಇದ್ರು. ಅವರಿಗೆ ಬಿಸ್ಕೆಟು ಕಾಫಿ ಕೊಡಿಸಿ ನಾವು ಕೂಡ ಕಾಫಿ ಕುಡ್ಕೊಂಡು ಇವಾಗ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಗುರುವಣ್ಣವರೆಲ್ಲ ಮಕ್ಕಳದ್ದು ಎಲ್ಲರದ್ದು ಮುಡಿ ಕೊಡಬೇಕು ಅಂತ ಎಲ್ಲರೂ ಒಟ್ಟಿಗೆ ಹೊರಟ್ವಿ. ಅವರು ಸ್ಟೇ ಮಾಡ್ತಾರೆ, ಬಟ್ ನಾವು ದರ್ಶನ ಮುಗಿಸ್ಕೊಂಡು ನೈಟೇ ಹಾಸನ ಕಡೆಗೆ ಹೊರಡ್ತೀವಿ. ನಾವು ಹೋಗಿದ್ದು ಸಂಜೆ ಮತ್ತು ವೀಕ್ ಡೇಸ್ ಆಗಿದ್ದರಿಂದ ರಶ್ ಏನಿರಲಿಲ್ಲ. ಆರಾಮಾಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ನನ್ನ ಮಗ ಆನೆ ನೋಡಬೇಕು ಅಂತ ಕರ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ಆನೆ ಆಶೀರ್ವಾದ ಮಾಡ್ತಾ ಇದ್ರೆ ಇವನು ಎದ್ರುಕೊಂಡು ಹಿಂದೆನೇ ಬರ್ತಾ ಇದ್ದ. ಮುಂದಕ್ಕೆ ಹೋಗವಾ? ಧರ್ಮಸ್ಥಳದಿಂದ ಗುರುವಣ್ಣವ್ರ ಅಣ್ಣವ್ರ ಮನೆಗೆ ಬಂದಿದ್ದರು. ಮಾರ್ನಿಂಗ್ ಎಲ್ಲ ತಿಂಡಿ ತಿಂದ್ಕೊಂಡು ಅವತ್ತು ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನಿಗೆ ಈಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ಎಲ್ಲಾದರೂ ಆಚೆ ಹೋದರೆ ಮಕ್ಕಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ. ಒಂದು ಆ ಕಡೆಗೆ ಹೋದರೆ ಇನ್ನೊಂದು ಈ ಕಡೆಗೆ ಓಡೋಗುತ್ತೆ. ಮಕ್ಕಳೆಲ್ಲ ಆಟಾಡ್ತಾ ಕೂತಿದ್ರು. ಮತ್ತು ಅವ್ರು ಹಂಗೆ ಆಡೋದನ್ನು ನೋಡಿಕೊಂಡು ಕೂರೋದಕ್ಕೆ ಒಂಥರ ಚೆಂದ. ಚಿನ್ನಮ್ಮ, ಪಪ್ಪ ಫಸ್ಟ್ ಟೈಮ್ ಕುತ್ಕೊಂಡು ನಿನಗೆ ರ್ಯಾಪರ ಕೊಡ್ತಿರೋದು ಗೊತ್ತಿರಲಿಲ್ಲ. ಪಪ್ಪ ಯಾವಾಗ ರ್ಯಾಪರ ಕೊಟ್ಟಿದ್ರು ನಿಮಗೆ? 3 ವರ್ಷಕ್ಕಿಂತ ಮುಂಚೆ ಅಜ್ಜಿಗೆ ಐ ಬರ್ಕೊಟ್ಟಿದ್ದ ಮಗನೆ. ABCD ಎಲ್ಲಿಟ್ಟಿದ್ದೆ? ಇಲ್ಲಿ ಆ ಕಡೆ ಕಿಟಕಿ ಮೇಲೆ 2 ಬುಕ್ ಇದ್ವಲ್ಲ, ಅಲ್ಲೆಲ್ಲ ತೆಗೆದಿನ ತಲೆದಿಂಬಡಿಗೆ ಹಾಕಿ ಇಟ್ಕೋಬೇಕು. ವಿದ್ಯೆ ಹತ್ತಕ್ಕೆ ಈ ಹತ್ತಕ್ಕೆ ತಲೆಗೆ 75 ಅವ್ನು ಆ ಮನೇಲಿ ಹಳೆ ಮನೇಲಿ ಇದ್ದಾಗ ಓಲ್ ತೆಗೆದು ಹೇಳ್ಕೊಡೋದು. ನಾನು ನಾಳೆ ಬರೋದ್ರೊಳಗೆ ಇವು ಕಲ್ತಿರ್ಬೇಕು ಅಂತೇಳಿ ತಪ್ಪೇನಾರು ಹೇಳಿದ್ರು ಹೊಡೆಯೋನು ಕೈ ಮೇಲೆ. ಸಣ್ಣ ಮನೆಯಲ್ಲಿದ್ದ ಇವನೇ ಆ ಕಡೆ ಅಲ್ಲಿದ್ವಲ್ಲ. ನಂದು ವಿಡಿಯೋ ಇದೆ, ನೋಡಿಲ್ವೇನ್ರಿ ನೀವು? ಅಲ್ಲ, ಅದು ಕ್ಯಾಪಿಟಲ್ ನೇಮ್ಸ್ ಹೇಳ್ಕೊಡ್ತಿದ್ದ. ಅಮ್ಮಂಗೆ ಹೇಳಕ್ ಬರ್ತಿರ್ಲಿಲ್ಲ. ಏನ್ ನಕ್ಕು ನಂದು ಓಪೋ ಫೋನಲ್ಲಿದೆ, ಚಾರ್ಜ್ ಇಲ್ಲ ಅಂತ
ಎಬ್ಸಿ ನಾನು ಬರ್ತೀನಿ ಅನ್ನೋ ವಾಕಿಗೆ ಸೈಕಲ್ ಇಟ್ಕೊಂಡು ನಾನು ಹೋಗುವ ನೀನು ನಾನು ಕೂರ್ತೀನಿ. ಓ ಸದ್ಯ ಸೈಕಲ್ ಒಂದು ದಿವಸ ಎಬ್ಸ್ತಾನೆ ಹೋದೆ. ಒಂದು ದಿವಸ ಅಮ್ಮನಿಗೆ ಹೇಳ್ಬೇಡಿ ಅಂತ ನನಗಿಂತ ಮುಂಚೆ ಎದ್ದು ಬಲಿ ಹೋಗೋಣ ಅಂತ ಕರ್ಕೊಬಂದು ಸೈಕಲ್ ತಗೊಬಂದರೆ ಇಲ್ಲಿ ಕೆರೆ ಹತ್ರ ಫುಲ್ಲು ಸೈಕಲಲ್ಲಿ ಸ್ಪೀಡಲ್ಲಿ ಬರೋದ. ನನಗೆ ಭಯ ಸೈಕಲ್ ಆ ಕಡೆಯಿಂದ ಲಾರಿ ಬರ್ತವೆ ಎಲ್ಲಿ ಗುದ್ದಾನೋ ಅಂತೇಳಿ. ಜನಕ್ಕೂ ನಿಂತ್ಕೊಳ್ಳ ಅಂತ ಕುಕ್ಕಿ ಓಡ್ ಬಂದ್ರು ಓಡೋನು ಹೋಗ್ಬಾರ್ಜನೆ ಗ್ರಿಪ್ ಸಿಗಲ್ಲ ಓಡೋನು. ಇವಾಗಲ್ಲ 7-8 ವರ್ಷದ ಹಿಂದಿಂದ ಮಾತಿದೆಲ್ಲ. ಸೈಕಲ್ ಇಟ್ಕೊಂಡು ಓಡೋನು. ಸಣ್ಣ ಸೈಕಲ್ ತಗೊಂಡಿರಲ್ಲ ಪಪ್ಪ ದೊಡ್ಡದು ದಪ್ಪ ಇತ್ತು. ಕೊನೆಗೆ ಬಿಡಿ ಅನ್ನೋ ನಾನು ಸೈಕಲ್ ಬಿಡ್ತಿರಲ್ಲ ಎಂದಕ್ಕೆ. ನನಗೆ ರಾಪರ್ ಹಾಕೋದು ಅಂದರೆ ಆಗಲ್ಲ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮಗೆ ನ್ಯೂಸ್ ಪೇಪರಲ್ಲಿ ನಮ್ಮ ಪಪ್ಪ ಹಾಕೊಡೋರು. ನನ್ನ ಮಗನಿಗೆ ಇವತ್ತು ಅವ್ರ ಅಪ್ಪ ಹಾಕ್ಕೊಡ್ತಾಯಿದ್ದಾರೆ. ಅಂದರೆ ಇಷ್ಟು ವರ್ಷ ಹಾಕ್ಕೊಟ್ಟಿರಲಿಲ್ಲ, ಇದೇ ಫಸ್ಟ್ನೇ ವರ್ಷ ಹಾಕ್ಕೊಡ್ತಾಯಿದ್ದಾರೆ. ಅಮ್ಮನೂ ಇದ್ರೆಲ್ಲ ಎಲ್ಪ್ ಮಾಡ್ತಾಯಿದ್ರು. ಸೊ ಇಬ್ಬರು ಸೇರಿಕೊಂಡು ರ್ಯಾಪರ್ ಹಾಕಿ ಮುಗಿಸಿದ್ರು. ನನ್ನ ಮಗಂಗೆ ಹಾಲು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಿ 1 ಲೀಟ್ರ್ ಹಾಲು ಕುಡಿತಾನೆ. ಆದರೂ ಎಷ್ಟು ಕೊಟ್ಟರು ಕುಡಿತಾನೆ, ಸಾಕಾಗೋದಿಲ್ಲ. ಊಟದ ಬದಲು ಹಾಲು ಕೊಟ್ಬಿಟ್ರೆ ಅವನಿಗೆ ಖುಷಿ. ಇನ್ನು ನೆಕ್ಸ್ಟ್ ಡೇ ಸ್ಕೂಲಿಗೆ ರೆಡಿಯಾಗಿ ಬಂದ ಮುದ್ದಾಗಿ ಕಾಣಿಸ್ತಾ ಇದೆ ಯೂನಿಫಾರ್ಮಲ್ಲಿ. ಯೂನಿಫಾರ್ಮ್ ಜೊತೆ ಸೂಪರಾಗಿ ಕಾಣಿಸ್ತಾ ಇದೆಯಾ? ಇದೇಳಿ ಒಂದ್ಸಲ. ಎಷ್ಟು ವರ್ಷದಿಂದ ಸ್ಕೂಲ್ಗೆ ಹೋದ್ರೂ ಕೂಡ ಅವರು ಪ್ರತಿ ವರ್ಷ ಸ್ಟಾರ್ಟಿಂಗ್ ಡೇ ಹೋಗುವಾಗ ಒಂಥರ ಹೊಸತನ ಇರುತ್ತೆ. ಅದರಲ್ಲೂ ತಂದೆ ತಾಯಿಗಳಂತೂ ಒಂಥರ ಖುಷಿ ಪಡ್ತಾ ಇರ್ತಾರೆ. ನನ್ನ ಮಗನ ನಾನು ಈ ಥರ ಸ್ಕೂಲಿಗೆ ರೆಡಿ ಮಾಡಿಸಿ ಕಳಿಸಿ 3 ವರ್ಷ ಆಯಿತು. ಅವನು ಹಾಸ್ಟೆಲಲ್ಲಿ ಇದ್ನಲ್ಲ, ಈ ಲೈಫ್ ನನಗೆ ಮರ್ತೋದಂಗೆ ಆಗಿಬಿಟ್ಟಿತ್ತು. ಫಸ್ಟ್ ಡೇ ಅಲ್ವಾ, ನಾವು ಬಿಟ್ಟು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದ್ವಿ. ನನ್ನ ಮಗನ ಈ ಸಲ ನಾವು ಸೇರಿಸಿರೋದು ಹಾಸನ್ ಪಬ್ಲಿಕ್ ಸ್ಕೂಲ್ಗೆ, ತುಂಬಾ ನಿಯರು ಮನೆಗೆ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ವೀಡಿಯೋ ಹಾಕೋದು ತುಂಬಾ ಲೇಟ್ ಆಯಿತು. ಕ್ಷಮೆ ಇರಲಿ. ನನ್ನ ಮಗ ಕ್ಲಾಸ್ ರೂಮ್ಗೆ ಹೋಗೋ ತನಕ ಪ್ಲೀಸ್ ಇರಿ, ನನ್ನನ್ನು ಬಿಟ್ಟೋಗ್ಬೇಡಿ ಅಂತ ಇದ್ದ. ಸೊ ಅವನು ಕ್ಲಾಸ್ ರೂಮ್ಗೆ ಹೋಗೋ ತನಕ ಅವನ ಜೊತೆನೇ ಇದ್ಬಿಟ್ಟು ನಾವು ಬಂದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.